ಅದೇ ಆಮೇಲೆ ಆ ಮೂಳೆನ ಏನು ಮಾಡಿದ್ರಿ? ಆ ಮೂಳೆನ ಏನು ಮಾಡಿದ್ರು ಅಂದರೆ ಮೂಳೆನ ಅವರು ಮೈಸೂರಲ್ಲೇ ದಫನ ಫಸ್ಟೇ ಮಾಡಿಬಿಟ್ಟಿದ್ದಾರೆ. ಬೇರೆ ತಲೆ ಬುಡ್ಡೆ ತಂದು ಕೋರ್ಟಿಗೆ ಹಾಕಿದ್ದಾರೆ. ನಮ್ಮ ಅತ್ತೆನ ಕರ್ಕೊಬಂದು ಕೋರ್ಟಿಗೆ ಕರ್ಕೊಬಂದರು, ಕರ್ಕೊಂಡು ಹೋದೆ. ಅವ್ರು ಫೋಟೋ ಗಿಟ್ಟೆಲ್ಲ ಕಳಿಸು ಅಂದರು, ಕಳಿಸ್ಕೊಟ್ಟೆ. ಆವಾಗ ಕೋರ್ಟಲ್ಲಿ ಎಲ್ಲ DNA ಟೆಸ್ಟ್ ಮಾಡಿದ್ರು, ಅದಕ್ಕೆ ಕನೆಕ್ಟೇ ಆಗಿಲ್ಲ. ಆಗದಿದ್ರೂ ಅದನ್ನು ಪುನಃ ನಮ್ಮ ತಲೆಗೆ ಕಟ್ಟಿದ್ದಾರೆ ಅವರು. ಏನೇನು ಮಾಡಿದಿರಿ ಅದನ್ನು? ನಾವೇನು ಮಾಡಿಲ್ಲ, ಇವರೇ ನಿನ್ನೆ ಅಂತೀನಿ ನಮಗೇನು ಗೊತ್ತಿಲ್ಲ. ಬೇರೆ ಬುರುಡೆ ನಾವು ಬಾಡಿನೇ ನೋಡಿಲ್ಲ, ಜಾಗನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಎಲ್ಲ ಇವರೇ ಬೇಕು ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. 18 ಪೊಲೀಸ್ನವರು ಇದ್ದಾರೆ. ಮೂಳೆನ ಏನು ಮಾಡಿದಿರಿ ತಂದು? ಆ ಮೂಳೆನ ತಂದು ಮಣ್ಣು ಮಾಡಿದ್ದಾರೆ. ನೀವು ನನ್ನ ಕೈಯಾರೆ ಮಣ್ಣು ಮಾಡಿಸಿದ್ದಾರೆ. ಅತ್ತೆನ ಕರ್ಕೊಂಡಿದ್ದಾರೆ, ಅಲ್ಲಿ ಫೋಟೋ ಹೊಡೆದಿದ್ದಾರೆ. ಇದು ನಿಮ್ಮದೇ ಮಗಳಮ್ಮ ಅಂತ ಅವರು ಹಿಂಗೆ ಅಪರಾಧ ಹೊರಿಸಿದ್ದಾರೆ. ಅವರಿಗೆ ಏನೇ ಆದರೂ ಶಿಕ್ಷೆ ಆಗಲೇಬೇಕು. ಓಕೆ, ಈಗ ನಿನ್ನೆ ಏನಾಯಿತು? ನಿನ್ನೆ ಮಡಿಕೇರಿ ಸ್ಟೇಷನ್ ಕರ್ಕೊಂಡು ಹೋದ. ಅಲ್ಲ, ನಿಮ್ಮ ಹೆಂಡತಿ ಬದುಕಿದ್ದಾಳೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಗೊತ್ತಾಗಿದ್ದು ನಾನು ಒಳಗಡೆ ಇರೋತ್ತಿಗೆ ಗೊತ್ತಾಗಿ ನ್ಯೂಸ್ ಸಿಕ್ತು ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ನಾನು ಬೇಗ ಹೊರಗಡೆ ತೆಗೀರಿ ಅಂತ ಹೇಳಿದೆ. ಆಗ ಸಾಹೇಬರಿಗೆಲ್ಲ ಹೇಳಿ ಹೊರಗಡೆ ಬಂದು ನಾನು ಎಲ್ಲಿದ್ದಾರೆ ಏನು ಅಂತ ಪತ್ತೆ ಗೊತ್ತಾಯಿತು. ಬದುಕಿದ್ದಾಳೆ ಅಂತ ಗೊತ್ತಾಯಿತು. ಸುಮಾರು ಟ್ರೈ ಮಾಡಿದೆ. ಪುನಃ ಕೋರ್ಟಿಂದ ಕೇಸ್ ಓಪನು ಮಾಡಿದೋ, ಅದು ಬಂತು. ಆದರೂ ನಮಗೆ ಹುಡುಕಿ ಕೊಡಲಿಲ್ಲ. ಪುನಃ ಇವರು ಪೊಲೀಸ್ನವರು ಒಳಗೆ ಇದು ಮಾಡಿ ಪುನಃ ಇದನ್ನೇನಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಪುನಃ ನ್ಯಾಯ ಮಾಡಿದ್ದಾರೆ. ನಿನ್ನೆ ಮಡಿಕೇರಿಯಲ್ಲಿ ಟೌನಲ್ಲಿ ಸಿಕ್ಕಿದ್ದಾರೆ. ಯಾರಿಗೆ ಸಿಕ್ಕಿದ್ದು? ನಮ್ಮ ಫ್ರೆಂಡ್ಗಳಿಗೆ ಸಿಕ್ಕಿದ್ದಾರೆ. ಅವರು ಪೊಲೀಸಿಗೆ ಹೇಳಿ ಪೊಲೀಸ್ ಹ್ಯಾಂಡ್ ಅವರಿಗೆ ಮಾಡಿದ್ದಾರೆ. ಹಂಗಾಗಿ ಇವರು ಪತ್ತೆ ಹಚ್ಚಿ ನಿನ್ನೆ ಸಿಕ್ಕಿದ್ದಾರೆ. ಈಗ ಎಲ್ಲಿದ್ದಾರೆ ಅವರು? ಅವರು ಈಗ ಪೊಲೀಸ್ನವರು ಹ್ಯಾಂಡ್ ಅವರಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿ ಅಲ್ಲಿ ತಗೊಂಡೋಗಿ ಕುಶಾಲನಗರ ಪೊಲೀಸ್ನವರು ಅರೆಸ್ಟ್ ಮಾಡಿ ತಗೊಂಡು ಅಲ್ಲೆಲ್ಲೋ ಸ್ಟೇಷನಲ್ಲೇ ಮಡಗಿದ್ದಾರೆ. ಈಗ ನೀವು ಪೊಲೀಸ್ ಜೊತೆ ಮಾತಾಡಿದರೆ ಏನಂದ್ರು? ಅವರು ಈಗ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳೋತ್ತಿಗೆ ನಮ್ಮದು ಇನ್ವೆಸ್ಟಿಗೇಷನ್ ಮಾಡಬೇಕು, ನಮ್ಮದು ಆದಮೇಲೆ ನಿಮಗೆ ಒಪ್ಪಿಸೋದು, 1 ಗಂಟೆ ಟೈಮ್ ಬೇಕು ಅಂತ ವಾದ ಮಾಡ್ತಾಯಿದ್ದಾರೆ. ಅವ್ರನ್ನ ಎಲ್ಲಿಗೆ ನಮಗೆ ಎಲ್ಲರಿಗೆ ತೋರಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ ಅಂತ, ಊರು ಬಸವನಹಳ್ಳಿ, ತಂದೆ ಹೆಸರು ಗಾಂಧಿ ಅಂತ.